ನಾಳೆಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸುತ್ತಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ಮಾದಿಗ ಎಂದು ಬರೆಸಬೇಕು ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡ ಹೆಗ್ಗೇರಿ ರಂಗಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾದಿಗರಲ್ಲಿ ಕೆಲವರು ತಮ್ಮ ಮೂಲ ಜಾತಿಯನ್ನು ಹೇಳಿಕೊಳ್ಳಲಾಗದೆ ಸಮೀಕ್ಷೆಗಳಲ್ಲಿ ಕಡಿಮೆ ಸಂಖ್ಯೆ ದಾಖಲಾಗುವ ಆತಂಕವಿದೆ. ಆದ್ದರಿಂದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂದು ಮುಂಬರುವ ಸಮೀಕ್ಷೆಗಳಲ್ಲಿ ಬರೆಸದೆ ತಮ್ಮ ಮೂಲ ಜಾತಿ ಮಾದಿಗ ಎಂದು ಬರೆಸಬೇಕು. ಇಲ್ಲವಾದಲ್ಲಿ ಜನಸಂಖ್ಯಾಧಾರಿತ ಒಳ ಮೀಸಲಾತಿ ಸೌಲಭ್ಯಗಳು ಕಡಿಮೆಯಾಗುವ ಸಾಧ್ಯತೆಗಳಿವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಎಸ್ಪಿ ರವಿನಾರಾಯಣ್, ಬಸವರಾಜ್, ಜಯಪ್ಪ, ನಿಂಗರಾಜ್ ಇದ್ದರು. ಎ ಗುಂಪಿನಲ್ಲಿ ಸೇರಿಸಿ ಅವರಿಗೆ 6% ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ತಮ್ಮ ಗಮನದಲ್ಲಿದೆ, ಸುಮಾರು 7 ಲಕ್ಷ ಜನ, ರಾಜ್ಯದಲ್ಲಿ 7 ಲಕ್ಷಕ್ಕಿಂತಲೂ ಹೆಚ್ಚು ಜನ AKAD ಆದಿ ಆಂಧ್ರ ಅಂತಂತ ಹೇಳಿ ಬರೆಸಿದ್ದಾರೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಂತೇಳಿ ಬರೆಸಿದ್ದಾರೆ. ಅಂದರೆ ಇವರೆಲ್ಲರೂ ಕೂಡ ಅವರ ಮೂಲ ಜಾತಿ ಒಂದು ಮಾದಿಗ ಆಗಿರ್ತದೆ ಅಥವಾ ಚೆಲುವಾದಿ ಆಗಿರ್ತದೆ. ಇವೆರಡರ ಮಧ್ಯೆನೇ ಇರ್ತಾರೆ. ಹೀಗಾಗಿಯೇ ಈಗ ನಮ್ಮ ಜನಸಂಖ್ಯೆ ಎಷ್ಟು ಅಂತಂತೇಳಿ ನಾಗಮೋಹನ್ ದಾಸ್ ಅವರು ಅವ್ರ ವರದಿನಲ್ಲಿ ಪ್ರಸ್ತುತಪಡಿಸಿದ್ದಾರೆ. 37 ಲಕ್ಷ ಜನ ಮಾದಿಗರು ಈ ರಾಜ್ಯದಲ್ಲಿದ್ದಾರೆ ಅಂತಂತ ಹೇಳಿ, 37 ಲಕ್ಷ ಜನ ಇದ್ದಾರೆ ಅಂತಂತೇಳಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರೇ ಹೆಚ್ಚಿದ್ದಾರೆ. ಯಾವ ವರದಿಗಳು ಕೂಡ ನಮ್ಮ ಮಾದಿಗರ ಸಂಖ್ಯೆನೇ ಜಾಸ್ತಿ ಇದೆ ಅಂತಂತ ಹೇಳ್ಕೊಂಡು ಬಂದಿದ್ದಾರೆ. 1931ರಲ್ಲಿ ಏನು ಬ್ರಿಟಿಷ್ ಸರ್ಕಾರ ಈ ದೇಶದಲ್ಲಿ ಜಾತಿ ಸಮೀಕ್ಷೆ ಮಾಡಿದಾಗಲೂ ಕೂಡ ಅವರು ಹೇಳಿದ್ದಾರೆ, ಮಾದಿಗರ ಸಂಖ್ಯೆನೇ, ಅಸ್ಪೃಶ್ಯರ ಸಂಖ್ಯೆನೇ ಜಾಸ್ತಿ ಇದೆ ಈ ದೇಶದಲ್ಲಿ ಅಂತಂದು ಹೇಳಿ. ಆನಂತರ 1972-73 ಸಂದರ್ಭದಲ್ಲಿ ನ್ಯಾಯಮೂರ್ತಿ LG ಅವನೂರವರು ಸಮೀಕ್ಷೆ ಮಾಡಿದಾಗ ಕೂಡ, ಅವರ ಆಯೋಗ ಸಮೀಕ್ಷೆ ಮಾಡಿದಾಗ ಕೂಡ ಮಾದಿಗರ ಸಂಖ್ಯೆನೇ ಹೆಚ್ಚಿದೆ ಅಂತಂತ ಹೇಳಿದ್ದಾರೆ. ಹಾಗೆ ನಂತರ ಬಂದು SM ಕೃಷ್ಣ ಸರ್ಕಾರದ ಸಂದರ್ಭದಲ್ಲಿ ಏನು ನ್ಯಾಯಮೂರ್ತಿ ಸದಾಶಿವ ಅವರ ನೇತೃತ್ವದ ಆಯೋಗವನ್ನು ರಚನೆ ಮಾಡಿದ್ರು ಕೂಡ ಅವರು ಕೂಡ ಈ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆನೇ ಜಾಸ್ತಿ ಇದೆ, ಅವರಿಗೆ 6% ಕೊಡಬೇಕು ಅಂತಂತೇಳಿ ಹೇಳಿದ್ದಾರೆ. ಹಾಗೆ ಮಾಧುಸ್ವಾಮಿ ಅವರು BJP ಸರ್ಕಾರದ ಮಾಧುಸ್ವಾಮಿಯವರ ನೇತೃತ್ವದ ಸಂಪುಟ ಉಪಸಮಿತಿಯವರು ಕೂಡ ಮಾದಿಗರ ಸಂಖ್ಯೆನೇ ಜಾಸ್ತಿ ಇದೆ, ಅವರಿಗೆ 6% ಕೊಡಬೇಕು, 6% ಕೊಡಬೇಕು ಅಂತಂತೇಳಿ ಶಿಫಾರಸು ಮಾಡಿದರು. ನಂತರ ಬಂದಂಥ ನಾಗಮೋಹನ್ ದಾಸ್ ಅವರ ಆಯೋಗ ಏನು 1/8/2024 ಸಂದರ್ಭದಲ್ಲಿ ಆ ದಿನ ಸರ್ಕಾರ ಏನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿತು. 7 ಜನ ನ್ಯಾಯಾಧೀಶರ ಬೆಂಚ್ 1/8/2024ರಲ್ಲಿ ಅವ್ರು ಹೇಳ್ತಾರೆ, ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಂತ ಹೇಳಿದ ಮೇಲೆ ನಮ್ಮ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಅವ್ರ ವರದಿಯನ್ನು ದತ್ತಾಂಶದ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಆ ಸಮೀಕ್ಷೆಯನ್ನು ಮಾಡಿ ದತ್ತಾಂಶವನ್ನು ಕೊಟ್ಟ ನಂತರ ನಮಗೆ ಇಷ್ಟು ಮೀಸಲಾತಿಯನ್ನು ಕೊಟ್ಟಿದೆ.